ಹಲೋ ವೀಕ್ಷಕರೇ, ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯ. ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಸಾಗರದಲ್ಲಿ ಅರೌಂಡ್ 5 ಆಗಿತ್ತು ಅನಿಸುತ್ತೆ. 5 ಹೊರಟಿದ್ದು. ಇದು ನಮ್ಮ ಲಗೇಜು. ಪಲ್ಲಕ್ಕಿ ಸ್ಲೀಪರ್ ಬಸ್ಸನ್ನು ಒಂದು ವಾರಕ್ಕೂ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಮದುವೆ ಆದ ಹೊಸರಲ್ಲಿ ಒಂದು ಸಲ ಹೋಗಿ ಬಂದಿದ್ದು. ಅದಾದಮೇಲೆ ಇವಳು ಮಗಳು ಹುಟ್ಟಿದ ಮೇಲೆ ಈ ಸಲ ಮಗಳನ್ನೂ ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಹೊರಟಿದ್ದೀವಿ. ಮಗಳಿಗಂತೂ ಬಸ್ಸಲ್ಲಿ ಹೋಗೋದು ಭಾರಿ ಖುಷಿ ಅನಿಸ್ತಿತ್ತು. ಕಿಟಕಿಲಿ ನಿಂತ್ಕೊಂಡು ಅದನ್ನು ಫುಲ್ಲು ನೋಡ್ತಾನೆ ಇದ್ಲು, ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ನಮ್ಮ ಮನೆಯವ್ರು ಮಂತ್ರಾಲಯಕ್ಕೆ ಅವಾಗವಾಗ ಹೋಗ್ತಾನೆ ಇರ್ತಾರೆ. ನಮಗೆ ಆ ದೇವ್ರಂದರೆ ತುಂಬಾ ಭಕ್ತಿ. ಮೊದಲಿಗೆ ಇಷ್ಟು ಚಿಕ್ಕ ಮಗಳು ಕರ್ಕೊಂಡು ಅಷ್ಟು ದೂರ ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡೆ. ಆದರೆ ದೇವ್ರ ದಯೆ ಎಲ್ಲದೂ ಕೂಡ ಒಳ್ಳೇದಾಗತ್ತೆ ಅಂದ್ಕೊಂಡು ಹೋದ್ವಿ. ನನ್ನ ಹಸ್ಬೆಂಡ್ ಯಾವಾಗಿಂದ ಮಂತ್ರಾಲಯ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗಿಂದನೇ ತುಂಬಾ ಒಳ್ಳೇದಾಯ್ತಂತೆ. ಮಂತ್ರಾಲಯ ರೀಚ್ ಆಗೋ ಅಷ್ಟೊತ್ತಿಗೆ 4:30 ಆಗಿತ್ತು. ನೆಕ್ಸ್ಟ್ ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ 8 ಆಗಿಬಿಡ್ತು. ನಾವು ಮಠಕ್ಕೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಹೋಗ್ಬಿಟ್ಟಿತ್ತು. ಈ ಸಲ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಎಲ್ಲ ಜನರನ್ನು ದಾಟ್ಕೊಂಡು ಹೋಗಿ ದರ್ಶನ ಮಾಡೋಷ್ಟೊತ್ತಿಗೆ ಸುಮಾರು ಹೊತ್ತಾಗೋಯ್ತು. ದೇವ್ರ ದರ್ಶನಕ್ಕೆ ಹೋದಾಗ ನಾನೊಂದು ಲೈನ್ಸ್ ನೋಡಿದೆ, ಅದು ತುಂಬಾ ಚೆನ್ನಾಗಿತ್ತು. ಅದೇನೆಂದರೆ, ನಿಮ್ಮ ಸಮಸ್ಯೆಗಳನ್ನು ರಾಯರ ಹತ್ರ ಹೇಳಬೇಡಿ, ನಿಮ್ಮ ಸಮಸ್ಯೆಗಳಿಗೆ ಹೇಳಿ, ನಿಮ್ಮ ಹತ್ರ ರಾಯರಿದ್ದಾರೆ ಅಂತ ಹೇಳಿ. ಎಷ್ಟು ಅರ್ಥಪೂರ್ಣವಾದ ಲೈನ್ಸ್ ಅಲ್ವಾ. ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ಮೊಬೈಲ್ ಅಲೋಸ್ ಇಲ್ಲ. ಸೊ ಅಲೋಸ್ ಇಲ್ಲದೆ ಇರೋದು ಕೂಡ ಒಳ್ಳೆಯದಾಯಿತು. ನೆಮ್ಮದಿಯಿಂದ ದೇವ್ರ ಹತ್ರ ನಾವು ಶಾಂತಿಯಿಂದ ಇದ್ದು ದೇವರಿಗೆಲ್ಲ ಕೈ ಮುಗಿದು ಖುಷಿಯಿಂದ ಹೊರಗಡೆ ಬರ್ಬೋದು. ಸೊ ಹೊರಗಡೆ ಬಂದಮೇಲೆ ಸ್ವಲ್ಪ ವೀಡಿಯೋಸು, ಫೋಟೋಶೂಟು ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ನಾವು ಹೊರಟಿದ್ದು ಈ 3 ಪವರ್ಫುಲ್ ಪ್ಲೇಸಸ್ಗೆ. ಅದು ಯಾವುದು ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದು ನಿಮಗೆ ಮಠದಿಂದ 20 ಕಿಲೋಮೀಟರ್ಸ್ ಒಳಗೆ ಸಿಗ್ತಾ ಹೋಗುತ್ತೆ. ನಾವು ಹೋಗಿದ್ದು ಮೊದಲು ಪಂಚಮುಖಿ ಆಂಜನೇಯ ಟೆಂಪಲ್. ರಾಘವೇಂದ್ರ ಸ್ವಾಮಿ ಇಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡಿದ್ರಂತೆ. ಇಲ್ಲಿ ಆಂಜನೇಯ, ಗರುಡ, ಹಯಗ್ರೀವ, ನರಸಿಂಹ, ವರಾಹ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯವರ ಎದುರಿಗೆ ಪ್ರತ್ಯಕ್ಷರಾಗ್ತಾರಂತೆ. ಅದಾದಮೇಲೆ ಅದ್ರ ಬ್ಯಾಕ್ ಸೈಡೇ ಲಕ್ಷ್ಮೀ ದೇವಸ್ಥಾನ ಇದೆ. ಬಂಡೆಕಲ್ಲಿನ ಮಧ್ಯ ವಿಶೇಷವಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕಂತೂ. ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿರೋದೆ ಬಿಚ್ಚಾಲೆಗೆ. ಬಿಚ್ಚಾಲೆ ತುಂಗಭದ್ರಾ ನದಿಯ ದಡದಲ್ಲಿದೆ. 13 ವರ್ಷಗಳ ಕಾಲ ಸ್ವಾಮಿಗಳು ಈ ಬಿಚ್ಚಾಲೆ ಗ್ರಾಮದಲ್ಲೇ ಇದ್ರಂತೆ. ಅಪ್ಪಣಾಚಾರ್ಯರ ಜೊತೆಗೆ ಕೆಲವು ಗ್ರಂಥಗಳನ್ನು ಕೂಡ ಅವ್ರು ಇಲ್ಲೇ ಬರೆದ್ರಂತೆ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲೇ ಇದ್ದರು ಅಂತ ಹೇಳಿಕೆ ಕೆಲವು ಗುರುತುಗಳು ಕೂಡ ಇದ್ದಾವೆ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಒಳಗಡೆ ಫೋನ್ ಅಲೋ ಇರಲಿಲ್ಲ ಆಗಿತ್ತು. ಅವ್ರ ಸಿಗ್ನೇಚರ್ ಆಗಿರ್ಬೋದು, ಗ್ರಂಥಗಳಾಗಿರ್ಬೋದು ಎಲ್ಲದೂ ಕೂಡ ಅಲ್ಲಿದೆ. ನಾನಂತೂ ತುಂಗಭದ್ರಾ ರಿವರಲ್ಲಿ ಕಾಲು ಇಟ್ಬಿಟ್ಟು ಅಲ್ಲಿ ಸಣ್ಣ ಸಣ್ಣ ಮೀನಿತ್ತು, ಅದೆಲ್ಲ ಕಾಲಿ ಕುಚ್ಚುಗಳಿಗೆ ಕೊಡ್ತಾಯಿತ್ತು. ಇದೆಲ್ಲ ಸೋ ಕ್ಯೂಟಾಗಿತ್ತು. ನಾವು ಯಾವುದೇ ಪ್ಲೇಸಿಗೆ ಹೋದ್ರೂ ಅಲ್ಲಿ ಹಿಸ್ಟ್ರಿಯನ್ನು ತಿಳ್ಕೊಂಡು ಬರೋದು ತುಂಬಾ ಒಳ್ಳೆಯದು. ಸೊ ಅದರಿಂದ ಮಕ್ಳುಗಳು ಕೂಡ ಏನಂತ ತಿಳ್ಕೊಂತಾರೆ. ನೀವು ಮಂತ್ರಾಲಯ ಹೋಗೋ ಪ್ಲ್ಯಾನಲ್ಲಿದ್ದರೆ ಈ ಪ್ಲೇಸಸ್ಗೆಲ್ಲ ಮಿಸ್ ಮಾಡದೆ ಹೋಗಿ ಬನ್ನಿ. ಆ್ಯಂಡ್ ಇದು ಲಾಸ್ಟ್ ಫೈನಲ್ ನಾವು ಮಂತ್ರಾಲಯದಿಂದ ಹೊರಗೆ ಹೋಗ್ತಾ ಇದ್ದಿದ್ದಂಥ ಕ್ಲೈಮೇಟು. ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.